ನೀನು ಹಿಂಗೆ 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 ವಾಲಾಡ್ಕ ಬತ್ತೀಯಾ ಸ್ಟ್ರೈಟ ಬರಲ್ಲ. ಈಗ ಗೊತ್ತಾಯ್ತಾ ನೀನ್ ನನ್ಗಿಂತ ಕುಳ್ಳಿ ಅಂತ. ಅಲ್ಲಿ ಅಡಿಗೆ ಆಗೋಯ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ವರ್ಷಕ್ಕೊಂದೊಂದು ವಿಡಿಯೋ ಆಗ್ತಾ ಇದ್ದೀನಿ ಅಂತ ಯಾರು ಬೇಕಬೇಡಿ, ಬೇಜಾರು ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಬನ್ನಿ ಇವತ್ತು ಕೋಳಿ ಕೊಯ್ದು ದೇವ್ರಿಗೆ ಒಪ್ಪಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ. ಇದು ಒಂದು ಕೋಳಿಯ ಕತೆ, ಹಾಗೆ ನಮ್ಮ ನೆಂಟರ ಮನೇಲಿ ಏನೇನಾಯಿತು ಅನ್ನೋದು ವಿಡಿಯೋದಲ್ಲಿ ಫುಲ್ ಇರುತ್ತೆ. ನೋಡಿ, ವಿಡಿಯೋನ ಫುಲ್ಲಾಗಿ ನೋಡಿ. ಸರಿ ಬಾ, ಯಾರು ಈಗ ಬೇಗ ಹೊರಟ್ರೆ ಹೋಗ್ಬೋದು, ನೀವು ಲೇಟ್ ಮಾಡಿದ್ರೆ ಆಗಲ್ಲ. ಇಲ್ಲಿ ಲೇಟ್ ಮಾಡಿದ್ರೆ ಆಗಲ್ಲ. ಈಗ ಬೇಗ ಇವ್ನು ಮುಗಿಸ್ಕೊಳ್ಳೋದು, ನಡೀರಿ ಬೇಗ. ನೀವು ಫೋನ್ ಮಾಡಿ ಹೇಳಿಲ್ವ ದೊಡ್ಡಮ್ಮಂಗ? ನೀವು ಅಲ್ಲ, ನೀವು 12 ಗಂಟೆ ಬಸ್ಗೆ ಹೋದ್ರೆ ಹೋಗ್ಬೋದು. ರಾತ್ರಿ 12 ಗಂಟೆ ಬಸ್ಸಿಗೆ ಯಾಕ್ರಪ್ಪ? ಬೆಳಿಗ್ಗೆ ಅವಳೋಯ್ತಾಳಲ್ಲ, ಹಂಗೇನೇನೆ 4 ಗಂಟೆ ಬಸ್ಸಿಗೆ ಎದ್ದೋದ್ರೆ ಆಗುತ್ತೆ. 4 ಗಂಟೆಗೆ ಹೋದ್ರೆ ಅಲ್ಲಿಂದ 7 ಗಂಟೆ 8 ಗಂಟೆಗೆ ಹೋಗ್ತೀವಿ. ಹಂಗಂದೆ ನಾನು ಅಲ್ಲಿ ಹೋಗಿ ಕತ್ಲೆಲ್ಲ ಅಲ್ಲೇನ್ ಮಾಡಕತ್ತೆ, ಬೆಳಗಿನ ಜಾವಕ್ಕೆ 5 ಗಂಟೆ 6 ಗಂಟೆಗೆ ಹೋಗ್ಬೇಕು ಅಂತ ಯಶವಂತ ಫುಲ್ ಕೆಲಸ ಮಾಡ್ತಾನೆ ಇವತ್ತು. ಗರಿ ಬಾರ ಯಶವಂತ, ನೀನವೇ ಯಶವಂತ ಬಾ. ಅವಾಗ ಜಾಸ್ತಿ ಮರ, ದಾರಿ ಉದ್ದಕ್ಕೂ ಇವೇ ಮರ. JCB ಬಂದು ಎಲ್ಲ ಕಿತ್ತಾಕಿ ಹಾಕಲ್ವಾ, ಇಟ್ಕೊಳಕ್ ಹಾಕಲ್ವಾ? ಸಾಮಾನು ಇದಾವಲ್ಲ, ಕೋಳಿ ಆಡು ಮುಳೆ. ಕಾರ್ ಒಳಗೆ ಸೌದೆ ಇಡ್ತಾರೆ, ದೊಡ್ಡ ಹೆಂಗಾಗುತ್ತೆ ಗಾಡಿ? ಯಾವ ಗಾಡಿಲಿ ಇಟ್ಕೊತೀರಿ? ಇಟ್ಲಾಗ ಹೋಗಿ ಬೈಕಲ್ ಡ್ರಾಪ್ ಅಂತ ಕೊಟ್ಟಕಾರ ಬತ್ತಾನಂತ. ಒಂದು ಖಾರ ಪುಡಿ ಕಾಸು ಉಪ್ಪು ಹಾಕು. ಕೋಲ್ಸಾರಿ ಯಾಕೆ? ಹಳ್ಳಿ ಕಡೆ ನೇರಳೆಹಣ್ಣು ತಿನ್ನೋದು ಮರದಲ್ಲೇ ಹಣ್ಣಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಮೊದಲೆಲ್ಲ ರೋಡ್ ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಮರ ಇರ್ತಿತ್ತು, ಒಂದು ಮರನೇ ಇಲ್ಲ ಈಗ. ದಾರಿಲಿ ಹೋಯ್ತಾ ಬರ್ತಾ ಎಲ್ಲನೂ ನೇರಳೆಹಣ್ಣು ಬೀಳಿಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ನಾವು. ಇವಾಗ ನೇರಳೆಹಣ್ಣಿನ ಮರ ಎಲ್ಲಿದೆ ಅಂತ ಹುಡುಕ್ಬೇಕು, ಹಂಗಾಗ್ಬಿಟ್ಟಿದೆ. ರೋಡ್ನ ಇದನ್ನು ಮಾಡೋದಕ್ಕೋಗಿ, ದೊಡ್ಡದು ಮಾಡೋದಕ್ಕೋಗಿ ಸುತ್ತಮುತ್ತ ಎಲ್ಲಿ ಅಕ್ಕಪಕ್ಕದಲ್ಲಿ ಇರೋವಂಥ ಎಲ್ಲ ಮರಗಳನ್ನೂ ಕಿತ್ತಾಕ್ಬಿಟ್ಟಿದ್ದಾರೆ. ದಾರಿಲಿ ಸಿಗ್ತಿದ್ದ ಹಣ್ಣು ದುಡ್ಡು ಕೊಟ್ಟು ತಗೋಬೇಕು. ಪಾವಿಗೆ ಎಷ್ಟಣ್ಣ? 100 ರೂಪಾಯಿ ಅಲ್ವಾ? ಪಾವು 100 ರೂಪಾಯಿ, ಒಂದು ಪಾವಿಗೆ 100 ರೂಪಾಯಿ. ನಿಮ್ಮ ಕಡೆ ಎಲ್ಲ ಎಷ್ಟು? ಇದು ಬೇಡವಾ? 2 ಬೇಡ ಅಲ್ವಾ? ಮೊಸರನ್ನ ತಳಗೆ ತಗೊಳ್ಳಿ ಕಡಿಕೆ. ಮೊಸರಲ್ಲಿ ಪ್ಯಾಕೆಟ್ ಅದು ನಮಗೆ ಅಜ್ಜಿ ಪೂಜೆ ಮಾಡೋಕ್ಕೆ ಬೇಕು, ಮತ್ತೆ ಆಮೇಲೆ ಹರಕೆ ಒಪ್ಪಿಸ್ಕೊಂಡ್ಮೇಲೆ ಗರಿ ಹಾಕಿದ್ರೆ ಆಚೆ ಬರ್ತದೆ ಎಲ್ಲ ಫುಲ್. ಫಸ್ಟ್ ಅನ್ನಕ್ಕೆ ಇಡ್ಬೇಕು ನಾವು ಅಪ್ಪಂಗೆ, ಫಸ್ಟ್ ಅನ್ನಕ್ಕೆ. ಅಣ್ಣ ಆ ಕಡೆ ಆ ಗರಿ ಐತಲ್ಲ, ಆ ಕಡೆ ತೆಗ್ಬಿಟ್ಟು ಒಳಗೆ ಹಾಕೋಣ ಗರಿಯ. ಗಾಳಿ ಇವತ್ತಲ್ಲ, ಇದೇ ಊರ ಕೊಳ್ಳಿ? ಹಾಂ ಹಾಂ, ಹೌದಾ? ನೀವು ಊಟ ಕೊಡ್ತಾ ಇದ್ದೀರಾ? ಮತ್ತೇನು ಮಾಡ್ತಾ ಇಲ್ಲ? ಅವ್ರು ಮಾಡಂಗಿಲ್ಲ, ಲಿಂಗಾಯ್ತರು. ಯಾಕೆ ಯಾಕೆ ಮಾಡಲ್ಲ?
ನಾವು ಲಿಂಗಾಯತರು ತಿನ್ನಕ್ಕಲ್ಲ. ಯಾಕೆ ತಿನ್ನಲ್ಲ? ಅಜ್ಜಿ ಒಳ್ಳೆ ಪ್ರಶ್ನೆ ಕೇಳ್ತಾವಳೆ. ಮನೆಗೆ ನಾವು ಕೊಟ್ಟಿರೋದು ಎಂತ ನೀನು? ಏಯ್ ನನ್ನ ತಮ್ಮ ಅವನು. ಅಮ್ಮನ ಹಾಂ, ದೊಡ್ಡಮ್ಮನ ಮಗ. ಅವನು ಮದುವೆ ಇಲ್ಲ. ಇಲ್ಲೇ ನೆಂಟ್ರಿದಾರೆ ಮತ್ತೆ ಹಾಸನ ಅಂತೀರಿ ಮತ್ತೆ? ನಮ್ದು ಹಾಸನಲ್ಲಿ, ನಾವು ಹಾಸನದಲ್ಲಿರೋದು. ಈಗ ಎಡೆ ಕೊಟ್ಟು ಹಂಗೆ ಹೋಯ್ತೀರಾ? ಎಡೆ ಕೊಟ್ಟು ಹಂಗೆ ಹೋಯ್ತೀರಾ? ಊಟ ಮಾಡಲ್ವಾ? ಯಾಕೆ? ಮಹೇಶ ಚೆನ್ನಾಗಿದೇನವ? ಇಟ್ಕೊಂಡವ್ರು ಇವರು. ನಮ್ಮ ಅಕ್ಕನ ಮಕ್ಳು ನಮ್ಮ ಮನೇಲಿ ಅವರೇ ಅಂದ್ರೆ ಯಾಕೆ ಇಲ್ಲಿ ಹಾಕೋರೆ? ಅದೇ ಯಾಕೆ ತಿನ್ನಕ್ಕಲ್ಲ? ಯಾಕೆ ತಿನ್ನಿ. ಅದೇ ಎಲ್ಲ ಮಾರಾಕ್ತೀಯ? ಯಾಕೆ? ಅಷ್ಟೇ ಗೋಳ್ ಮಾಡ್ದು ಮಗ. ಇಲ್ಲಿ ಕಟಾಕಿ ಒಳಗಿಂದ ಹೆಚ್ಕೊಡ್ದು ಇಲ್ಲಿ ಬರೋಣ ಅಂತ ಇದ್ದವನು 10 ಸರಿ ಕೆಳಕ ಮ್ಯಾಕ ತಿರ್ಗಾಡಿದೀನಿ. ಸಖತ್ತಾಗಿ ಹೊಡೆದು ಇದ್ದೀನಿ ಅವ್ ಹಿಡ್ಕೊಂಡತ್ಲೆ. ಮಗ ಮನೆಗೆ ಹೊಡೆದು ಏನ ಆತಪ್ಪ ಹಂಗ್ ಮಾಡಿದ್ದು ಕಣ. ಹೌದಾ? ರೋಸಸ್ ಪಡೋ ಜಾಸ್ತಿ ದನಗಳು. ಈಗ ಒಂದ್ 20 ವರ್ಷ ಹಿಂದೆ ಕೊಟ್ಟಿದ್ದೆ, ಎಲ್ಲಾನು ಕೊಟ್ಟಿದ್ದೆ ಬರ್ತೊಳ್ಳಿ ಸಾಗಿ. ಎಷ್ಟ್ ದನ ಇದಾವೆ ಈಗ? ಈಗ 4 ಅವಕನವ. ನೀವಿಬ್ರೆ ಏನ್ ಹಾಕುದನಕ್ಕೆ? ಕರೆಕ್ಟಾಗಿ ಮಾರಿದ್ರೆ 50,000 ರೂಪಾಯಿ ಅದಾವ ನಮ್ದು. ಅಂತೀರ? ಸ್ವಾಮಿ ಅಂತಾಳೆ ಪುಳ್ಳಿ ಅಜ್ಜಿ, ಪುಳ್ಳಿ ನಾನು ದೈವನಿ ಅಂತಾಳೆ. ಈಗ ಗೊತ್ತಾಯ್ತಾ ನೀನ್ ನನ್ಗಿಂತ ಕುಳ್ಳಿ ಅಂತ? ಒಳ್ಳೆ ಮಳೆ ಬಂತು. ಆ ಕಡೆಯಿಂದ ಹೇಳ್ತೀನಿ ಬಾ. ಎಲ್ಲ ಅಲ್ಲ, ಆ ಕಡೆಯಿಂದ ಬನ್ನಿ, ಇಬ್ರು ಬನ್ನಿ, ನಾನು ಹೇಳ್ತೀನಿ ಹೆಂಗ್ ಕರೆಕ್ಟಾಗಿ ನಡೀತೀರ ಯಾರು ಅಂತ. ನೀವು ಕರೆಕ್ಟಾಗೆ ನಡೀತೀರಾ ಅಮ್ಮ, ದೊಡ್ಡಮ್ಮನೆಯ. ಬಾ ಬಾ ಬಾ. ಓ ಹಂಗೆ ನೀನು ಹಿಂಗೆ 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 ವಾಲಾಡ್ಕ ಬತ್ತೀಯ, ಸ್ಟ್ರೈಟ ಬರಲ್ಲ. ಬಂದ ಹೆಂಗ್ ನಡೀತಾ ಇದ್ದೀನ ಅಂದ್ರೆ ಕೈಲಾಸಕ್ಕೆ ಹಂಗಲ್ಲ, ಹಿಂಗ್ ನೆಟ್ಗೆ ಹೋಗ್ತೀಯ ಹಿಂಗೆ. ನಾವು ನಟ್ ಅದಕ್ಕೆ ನಾನು ಕೇಳಿದ ಅಕ್ಕ ಮತ್ತೆ ನಾನು ಹಾಗೆ ಓದ್ನ ಅಂತ. ಇಲ್ಲ, ನೀವು ಸ್ಟ್ರೈಟ್ ಬರ್ತೀರಿ ನೋಡೋದ್ರಲ್ಲಿ ಬೇಕಾದ್ರೆ ಈಗ ವಿಡಿಯೋ ಮಾಡಿ. ಕಾರಿಂದ ಕೆಳಗಿಳಿರಿ ಅಂತ ಅಂದ್ರೆ ಕೆಳಗಿಳಿದಲ್ಲೇ ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಕಾರಿನ ಬಾಗ್ಲು ತೆಗಿಯಕ್ಕಾಗ್ದಲ್ಲಯ್ಯ, ಬಾಗ್ಲು ತೆಗಿ ಬರಮ್ಮ ಅಂತೆ. ಹಿಂಗಂದ್ರೆ ಬರುತ್ತೆ ಬಾಗ್ಲು. ನಿಮ್ಮನ್ನ ಯಾರಲ್ಲಿ ಕುತ್ಕೊಳ್ಳಿ ಅಂದ್ರೆ ಯಾರು? ಇನ್ನು ಬತ್ತವ್ರು ಬನ್ನಿ, ಅವ್ರಿನ್ನು ಹೊರಗೆ ಬರೋ ಅಷ್ಟೊತ್ತಿಗೆ ಆಗುತ್ತೆ. ಹಾಕತ್ತೀನಿ ಬನ್ನಿ ಈ ಕಡೆಗೆ. ಆ ಬ್ಯಾಗ್ ತುಂಬ ಬರೀ ಪಾತ್ರೆನೇ ಇದ್ದಾವೆ, ಎಲ್ಲ ಹಾಕ್ಲಿ? ನಿಮ್ಮನ್ನ ಅದ್ರೊಳಗೆ ಕೂರಿ ಎಂದರು ಯಾರು? ನಾನು ಹೇಳದ್ನಾ? ನಾನು ಎಷ್ಟು ಸರಿ ಹೇಳ್ದೆ ಎದ್ ಬನ್ನಿ ಅಂತ. ಅವ್ರಿನ್ನು ಬರ್ತಾವ್ರಪ್ಪ, ಇನ್ನೂ ಹೊರಟಿಲ್ಲ. ಮಳೆ ಬಂತು ಸದ್ಯಕ್ಕೆ, ಪುಣ್ಯಕ್ಕೆ ಜೋಳ ಹಾಕ್ತವ್ರಿಗೆಲ್ಲ ತುಂಬ ಹೆಲ್ಪ್ ಆಯ್ತಪ್ಪ. ಇಲ್ಲಿ ಎಲ್ಲ ಕೆಲಸ ಮುಗಿಸಿ ಹೊರಡ್ತಾ ಇದ್ದೀವಿ ನಾವು. ಹೊರಟು ಎಷ್ಟು ದಿವಸ ಎಷ್ಟೊತ್ತಾಯ್ತು, ಇನ್ನೂ ಹೊರಡ್ದಲ್ಲ, ಇಲ್ಲೇ ಕೂತಿದ್ದೀವಿ. ಮಾವಿನಕಾಯಿ ಕಿತ್ಕೊಂಡ್ವಿ, ಒಳ್ಳೆ ಬಂತು. ಸೊ ಊಟ ಕೊಟ್ಟಿದ್ದಾಯ್ತು, ಊಟ ಮಾಡಿದ್ದಾಯ್ತು, ಹೊರಡ ಬೇಗ. ಅಲ್ಲ ಮೂರೇ ಅದ್ರಲ್ಲೇ ಮಾಡಿದ್ನಿ, ಅದ್ರಲ್ಲೇ ಇಕ್ಕಿದ್ನಿ,
ಅನ್ನನೇ ಕಮ್ಮಿ ಆಯ್ತು ಪಾಪ ವೈನ್ ಊಟ ಕೂಡ ಅನ್ವೇ ಇಲ್ಲ ಹ್ಞೂ ಅಲ್ವಾ ಅನ್ನ ಕಮ್ಮಿ ಆಯ್ತು ಸ್ವಲ್ಪ. ಎಲ್ಲನೂ ಹಾಕಮ್ಮ ಅಂದೆ. ನನ್ಗೇನ್ ಗೊತ್ತಮ್ಮ ಇಷ್ಟೊಂದ್ ಜನ ಹಾಕ್ತಿವಿ ಅಂತ. ನಾವು 4 ಜನನು ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಅನ್ಕೊಂಡ್ ನಾನು ಕಡಿಮೆ ಹಾಕಿದಷ್ಟೇ. ಸಾಂಬಾರ್ ಸಖತ್ತಾಗಿ ಚೆನ್ನಾಗಿತ್ತಪ್ಪ, ಯಾವತ್ತೂ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ. ಹೌದು, ಸಾಂಬಾರ್ ಸೂಪರ್ ಇತ್ತು. ಯಾವಾಗ ಮಾಡಿ ಇಷ್ಟು ಚೆನ್ನಾಗಿರ್ಲಿಲ್ಲ. ಮಾಡ್ಕೊಬತ್ತಾನೆ ಹೇಳ್ತಾ ಇದ್ದಿದ್ದು ಎಷ್ಟು ಬೇಗ ಮಾಡೋಳೆ ಚಿತ್ರ ಅಂತ. ಸಾಂಬಾರು ಸೂಪರ್ ಆಗಿತ್ತು ಅಂತ ಅಲ್ಲ ದೊಡ್ಡಪ್ಪ? ಚೆನ್ನಾಗಿತ್ತು. ಫುಲ್ ಟೇಸ್ಟ್ ಸಾಂಬಾರ್, ಎಷ್ಟು ಚೆನ್ನಾಗಿತ್ತು. ಟೇಸ್ಟಿ ಸಾಂಬಾರ್. ಅದಕ್ಕೆ ಗಂಡು ಮಕ್ಳು ಊಟ ಮಾಡ್ತಿದ್ದಾರೆಲ್ಲ ಕುತ್ಕ ಊಟ ಮಾಡ್ಬಿಟ್ರು. ಅಲ್ಲಿ ನೋಡ್ರೆ ಅನ್ನನೇ ಖಾಲಿ. ಇನ್ನೊಂದ್ಸಲಿ ಕೇಳಿದ್ರೆ ಅನ್ವೇ ಇಲ್ಲ. ಅಂದ್ರೆ ಕೇಳೋರವ್ರು ನನ್ ತಪ್ಲೆ ನೋಡಿ ಅವ್ರನ್ನ ನಿಕ್ಕಿದ್ ನೋಡಿ ಅಲ್ಲಿರೋದೇ ಅಷ್ಟು ಅನ್ಕೊಂಡ್ ಸುಮ್ರಾದ್ರು ಪಾಪ. ಯಶವಂತ ಇಕ್ಕಿಸ್ಕೊಳ್ಳೋದು ಇಕ್ಕಿದ್ರೆ ಎಲ್ಲಿ ಇರ್ಲಿಲ್ವಲ್ಲ, ಅಲ್ಲಿ ಏನ್ ಮಾಡ್ಲಿ ನಾನು? ಯಾಕೆ ರೊಚ್ಕೆದಿದ್ ಹಿಂಗೆ? ಯಾಕೆ ನಮ್ಮನ್ನ ಅನ್ನೋದು ನೀವೆಲ್ಲರೂ ಮುಸ್ಲಿ ಎತ್ಕೊಂಡು ಕೂತ್ಕೊತೀವಂತೆ. ಸರಿ ಹೋಗ್ಬರಕು ಅನ್ನಕ್ಕಲ್ಲ. ಯಶ ಬಾಯ್ ಬಾಯ್. ಬಾ ನೀನುವೆ ಬೆಂಗಳೂರು ಬರಲ್ವಾ? ನಿಧಾನಕ್ಕತ್ ಯಶೋದಿ ಮನೆಗೆ ಹೊಂಡು ನೀನೇ. ಯಶೋದಿ ಮನೆ ಕೀರ್ತನ ಮನೆ ಗೃಹ ಪ್ರವೇಶಕ್ಕೆ ಯಾವಾಗ ಬಂದಿದ್? ನೆನ್ನೆ ಬಂದಿಲ್ಲ. ಭಾನುವಾರ ಸೋಮವಾರ ಮಗ. ಕರೆಕ್ಟ್ ಆಗಿ ಇವತ್ತಿಗೆ 8 ಆಗೋಗಿರುತ್ತೆ ಸೋಮವಾರಕ್ಕೆ. ಅಲ್ಲಿಂದ ಎಲ್ರೂ ಕರ್ಕೊಂಬಂದ್ಬಿಟ್ಟು ಬೆಳಗಿನ ಜಾವ 2 ಗಂಟೆಗೆನೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಎಲ್ರೂ ಬೆಂಗಳೂರಿಗೆ ಬಸ್ ಹತ್ತಿಸ್ದೆ. ನಾನಂತೂ ಹೋಗಿಲ್ಲ, ನಮ್ಮ ನಿತಿಂದು ನೀಟ್ ಎಕ್ಸಾಮ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಕ್ಕನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಎಲ್ಲ ಹೊರಟ್ರು. ಇಷ್ಟೇ ಕತೆ, ಸಿಗೋಣ ಮತ್ತೆ.